ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಪ್ರಸಾದ್ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ದೇವಿ ಮುಖವಾಡಕ್ಕೆ ಯಾವ ರೀತಿಯಾಗಿ ಪೇಂಟಿಂದ ಅಲಂಕಾರ ಮಾಡ್ಕೊಳ್ಳೋದು ಅಂತ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನನ್ನ ಹತ್ರ ಒಂದು ಆಲ್ಮೋಸ್ಟ್ 10 ವರ್ಷದ ಹಳೆಯ ಮುಖವಾಡ. ಇದಕ್ಕೆ ನಾವು ಅರಿಶಿನ ಕುಂಕುಮ ಹಚ್ಚಿ ಅದು ಎಲ್ಲ ಹೋಗ್ದಿರ ಜಿಡ್ಡು ಥರ ಆಗೋಗಿತ್ತು. ಜೊತೆಗೆ ಸ್ವಲ್ಪ ಪೇಂಟಿಂಗ್ ಸಹ ಹಾಳಾಗಿತ್ತು. ಅದಕ್ಕೆ ಹೊಸ ಲುಕ್ ಕೊಡೋದಕ್ಕೋಸ್ಕರ ಇಲ್ಲಿ ನಾನು 0 ಸೈಜ್ದು ಒಂದು ಬ್ರಷು, ಮೀಡಿಯಮ್ ಸೈಜ್ದು ಒಂದು ಬ್ರಷ್ ತೊಗೊಂಡಿದ್ದೀನಿ. ಇಲ್ಲಿ ಅಕ್ರಿಲಿಕ್ಸ್ ಪೇಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಆಯಿಲ್ ಪೇಂಟ್ ಯೂಸ್ ಮಾಡ್ಬೋದು. ಬಟ್ ಅಕ್ರಿಲಿಕ್ ಪೇಂಟ್ಸ್ ಆದರೆ ನಿಮಗೆ ಒಂದು 10 to 15 ಮಿನಿಟ್ಸಲ್ಲೇ ಬೇಗ ಡ್ರೈ ಆಗೋಗುತ್ತೆ. ಈಗ ನಾನು ತುಂಬ ಕಲ್ಲರಾಗಿ ಕುಂಕುಮ ಎಲ್ಲೆಲ್ಲಿ ಜಾಸ್ತಿ ಅಂದ್ಕೊಂಡಿತ್ತು ಅಲ್ಲಿ ಜಸ್ಟ್ ಒಂದು ಕೋಟಿಂಗ್ನ ಕೊಟ್ಟು ಒಂದು 10 ಮಿನಿಟ್ಸ್ ಡ್ರೈ ಮಾಡ್ಕೊಂಡಿದ್ದೀನಿ. ಜಸ್ಟ್ ಒಂದು ಕೋಟಿಂಗ್ ಕೊಟ್ಟ ಆದಮೇಲೆ ನಾನಿಲ್ಲಿ ಮತ್ತೆ ಪೇಂಟಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಕರೆಕ್ಟಾಗಿ ಎಡ್ಜಸ್ನ ನೋಡಿಕೊಂಡು ಪೇಂಟಿಂಗ್ನ ನೀಟಾಗಿ ಫಸ್ಟ್ ಎಡ್ಜಸ್ನ ಮಾತ್ರ ಕಂಪ್ಲೀಟಾಗಿ ತೊಗೋಬೇಕು. ಇದನ್ನು ನಾನು ಒಂದು ಸ್ವಲ್ಪ ರಫಾಗೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀಟಾಗೆ ಬರಬೇಕು ಅಂತ ಏನಿಲ್ಲ, ಯಾಕೆಂದರೆ ಇದರ ಮೇಲೆ ನಾವಿನ್ನೂ 2 ಕೋಟಿಂಗ್ಸ್ ಅಷ್ಟು ಕೊಡಬೇಕಾಗತ್ತೆ. ಏಕೆಂದರೆ ಅವರು ಪ್ರೀವಿಯಸ್ ಆಗಿ ನಮಗೆ ಆಯಿಲ್ ಪೇಂಟಿಂದ ಮಾಡಿದ್ದಾರೆ ಅಂತ ಅನಿಸುತ್ತೆ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ನೋಡಿದ್ರೆ ಆಯಿಲ್ ಪೇಂಟಿಂಗಲ್ಲಿ ಅಂತ ಗೊತ್ತಾಗ್ತಿದೆ. ಅದಕ್ಕೋಸ್ಕರ ಇಲ್ಲಿ ನಾನು ತೊಗೊಂಡಿರೋಂತಹ ಪೇಂಟು ಅದು ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಇಲ್ಲಿ 3 ಲೇಯರಷ್ಟು ಪೇಂಟಿಂಗ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಜಸ್ಟ್ ಫಸ್ಟ್ ಲೇಯರ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕಿವಿ ಹತ್ರ ನೀಟಾಗಿ ಕೂದಲು ಬರುತ್ತೆ. ಆ ಕೂದಲಿಗೆಲ್ಲ ಯೆಲ್ಲೋ ಕಲ್ಲರು ತಾಗ್ದಿರ ಇರೋ ಹಾಗೆ ಸೈಡಿಂದನೇ ನೀಟಾಗಿ ಇದನ್ನು ಪೇಂಟ್ನ ಮಾಡ್ಕೋಬೇಕು. ಕೂದಲ ಹತ್ರ ಎಲ್ಲ ಬ್ಲ್ಯಾಕ್ ಇರೋದ್ರಿಂದ ಅದ್ರ ಮೇಲೆ ಎಲ್ಲೋ ಹಾಕಿದ್ರೆ ಎದ್ದು ಕಾಣುತ್ತೆ. ಅದನ್ನು ನೋಡಿಕೊಂಡು ಕಣ್ಣಿನ ಸುತ್ತ ಒಂದು ಶೇಪ್ನ ಡ್ರಾ ಮಾಡಿಕೊಂಡು ನಂತರ ಅಲ್ಲಿ ಪೇಂಟನ್ನು ಉಳಿದಿದ್ದಂತಹ ಪೇಂಟ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಕಣ್ಣಿನ ಭಾಗದ ಹತ್ರ ಬಿಟ್ಟು ಇನ್ನೆಲ್ಲ ಕಡೆಗೆ ಕಂಪ್ಲೀಟಾಗಿ ನಾವು ಇಲ್ಲಿ ಯೆಲ್ಲೋ ಕಲರ್ ಪೇಂಟ್ನೇ ಮಾಡ್ಕೋಬೇಕು. ಈವನ್ ಗೋಲ್ಡ್ ಕಲರ್ ಪೇಂಟ್ನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಫೇಸ್ ಕಲರೇ ಇರಬೇಕು ಅಂತ ಅನಿಸಿದ್ರೆ ನೀವು ಬಿಸ್ಕೆಟ್ ಕಲರ್ ಸಹ ಮಾಡ್ಕೋಬೋದು, ಆಗಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಯೆಲ್ಲೋ ಕಲರ್ ಪೇಂಟ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಿಸ್ಕೆಟ್ ಕಲರ್ ಹುಡ್ಕೊಳ್ಳುವಾಗ ಪೇಂಟಿಂಗ್ ಏನಾದರೂ ಮಾಡ್ಕೋಬೇಕು ಅಂತಂದರೆ 4 ಲೇಯರ್ಸ್ ಅಷ್ಟು ಪೇಂಟಿಂಗ್ನ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಯೆಲ್ಲೋ ಕಲರು ಕಂಪ್ಲೀಟಾಗಿ ಫೇಸ್ಗೆ ಮಾತ್ರನೇ ಹೊಡೆದು ಕಂಪ್ಲೀಟ್ ಆಗಿದೆ. ಈಗ ಅದು ಡ್ರೈ ಆಗೋಷ್ಟರಲ್ಲಿ ಕಿರೀಟ ಥರ ಏನಿತ್ತು ನೋಡಿ, ಅದರ ಮೇಲೆ ಇಲ್ಲಿ ನಾನು ಗೋಲ್ಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಫೇಸ್ಗೆ ವೈಟ್ ಬಿಸ್ಕೆಟ್ ಕಲರ್ ಅಂದರೆ ಕ್ರೀಮ್ ಕಲರ್ ಏನಾದರೂ ಟ್ರೈ ಮಾಡಿದಾಗ ಕಿರೀಟಕ್ಕೆ ಗೋಲ್ಡ್ ವಿತ್ ಬ್ಲ್ಯಾಕ್ ಯೂಸ್ ಮಾಡಿ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾ ಬರ್ತೀನಿ. ಆದರೆ ಈಗ ನನ್ನ ಹತ್ರ ಇರೋಂತಹ ಪೇಂಟಲ್ಲೇ ನಾನು ಕಂಪ್ಲೀಟಾಗಿ ಮಾಡಿಕೊಂಡು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಗೋಲ್ಡ್ ಕಲರ್ನ ಒಂದು ಲೇಯರನ್ನ ನೀಟಾಗಿ ಹೊಡ್ಕೋಬೇಕು. ಏಕೆಂದರೆ ಸಣ್ಣದಾಗಿ ವರ್ಕ್ಸ್ ಮಾಡಿರ್ತಾರೆ. ಆ ವರ್ಕ್ಗಳ ಮಧ್ಯೆ ಎಲ್ಲ ಪೇಂಟ್ ಹೊಟ್ಟೋಗಿರುತ್ತೆ, ಸ್ವಲ್ಪ ಶೇಡಾಗಿ ಕಾಣಿಸ್ತಿರುತ್ತೆ. ಆ ಗ್ಯಾಪ್ಗಳ ಮಧ್ಯೆ ಎಲ್ಲ ನಾವು ಈ ಗೋಲ್ಡನ್ ಕಲರ್ ಪೇಂಟಿಂದ ಸಣ್ಣದಾಗಿ ವರ್ಕ್ನ ಮಾಡ್ಕೊಳ್ತಾ ಬರಬೇಕು. ಬ್ರಷಿಂಗ್ ಮಾಡ್ಕೊಳ್ತಾ ಪೇಂಟ್ನ ನೀಟಾಗಿ ಹಚ್ಕೊಳ್ಬೇಕು. ಎಲ್ಲೂ ಒಂದು ಚೂರು ಬ್ಲ್ಯಾಕ್ ಅನ್ನೋದು ಕಾಣಿಸ್ಬಾರ್ದು. ಪೇಂಟ್ ಹೋಗಿದೆ ಅನ್ನೋ ಥರ ಕಾಣಿಸ್ತೀರಾ ಕಂಪ್ಲೀಟಾಗಿ ಒಂದೇ ಲೆವೆಲ್ಗೆ ಹೊಡ್ಕೋಬೇಕು ಪೇಂಟ್ನ. ನೀವು ಯಾವ ಆ್ಯಂಗಲಲ್ಲಿ ಹೊಡಿತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಪೇಂಟ್ನ ಮಾಡ್ಕೊಳ್ಳುವಾಗ. ಇಲ್ಲಿ ನೋಡಿ, ಫಸ್ಟು ಮೇಲಿಂದ ಕೆಳಗಾದರೂ ಮಾಡ್ಕೊಳ್ಳಿ, ಇಲ್ಲ ಕೆಳಗಿಂದ ಮೇಲಾದರೂ, ಅಂದರೆ ಡೈರೆಕ್ಷನ್ನು ಒಂದೇ ಥರ ಇರಬೇಕು, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನಾನು 2 ಕೋಟಿಂಗ್ಸ್ ಮಾಡ್ಕೊಳ್ಳೋದ್ರಿಂದ ಫಸ್ಟ್ ಕೋಟಿಂಗ್ನ ಮಾತ್ರ ರಫಾಗೆ ಯೂಸ್ ಮಾಡ್ತಿದ್ದೀನಿ. ಅಂದರೆ ಯಾವ ಥರ ಬೇಕಾದರೂ ಯಾವ ಆ್ಯಂಗಲ್ಸಲ್ಲಿ ಬೇಕಾದರೂ ನೀವು ಬ್ರಷ್ನ ಯೂಸ್ ಮಾಡ್ಬೋದು. ಬಟ್ ಸೆಕೆಂಡ್ ಲೇಯರಲ್ಲಿ ಹೊಡೆಯುವಾಗ ಒಂದೇ ಇದಕ್ಕೇ ಹೊಡ್ಕೋಬೇಕು. ಈಗ ನೋಡಿ, ಫೇಸು 10 ಮಿನಿಟ್ಸ್ಗೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ಮತ್ತೆ ಎರಡನೇ ಕೋಟಿಂಗ್ ಅನ್ನೋದನ್ನು ನಾನಿಲ್ಲಿ ಹೊಡ್ಕೊಳ್ತಾ ಇದ್ದೀನಿ. ಇದನ್ನು ಹೊಡ್ಕೊಳ್ಳುವಾಗ ಸ್ವಲ್ಪ ಜೋಪಾನವಾಗಿ ನಿಧಾನಕ್ಕೆ ನೀಟಾಗಿ ಹೊಡ್ಕೊಳ್ಳಿ. ನಿಮಗೆ ಫೇಸ್ ಚಿಕ್ಕದಾಗಿರೋದ್ರಿಂದ ನಿಮಗೆ ಒಂದು 3 to 4 ಮಿನಿಟ್ಸಲ್ಲೇ ಕಂಪ್ಲೀಟ್ ಆಗೋಗುತ್ತೆ, ತುಂಬ ಹೊತ್ತು ತೊಗೊಳ್ಳೋದಿಲ್ಲ. ಕಣ್ಣತ್ರ ನೋಡಿಕೊಂಡು ಜೋಪಾನವಾಗಿ ಶೇಪ್ನ ಕೊಟ್ಟು ಈ ಥರ ಪೇಂಟ್ನ ಮಾಡ್ಕೊಳ್ಳಿ. ಬ್ರಷ್ನ ಮೇಲಿಂದ ಕೆಳಕ್ಕೆ ಇಲ್ಲ ಅಂದರೆ ಕೆಳಗಿಂದ ಮೇಲಕ್ಕೆ ಅದೇ ಒಂದೇ ಆ್ಯಂಗಲಲ್ಲಿ ಹೊಡ್ಕೊಳ್ಳಿ, ಆಗ ಚೆನ್ನಾಗಿ ಕಾಣಿಸುತ್ತೆ. ನೀವೇನಾದರೂ ಕೆಳಗೆ ಮೇಲ್ಗಡೆ ಈ ರೀತಿ ಬ್ರಷ್ನ ಕನ್ವರ್ಟ್ ಮಾಡ್ತಾ ಬಂದರೆ ಆಗೇನಾಗುತ್ತೆ, ಬ್ರಷ್ ಮಾರ್ಕ್ ಅನ್ನೋದು ಫೇಸ್ ಮೇಲೆ ಹಾಗೆ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಒಂದೇ ಮೇಲಿಂದ ಕೆಳಗಡೆಗೆ ಮಾತ್ರ ಈ ರೀತಿಯಾಗಿ ಹೊಡ್ಕೋಬೇಕು. ಈಗ ನೋಡಿ, ಫೇಸ್ಗೆ ನನಗೆ 2ನೇ ಕೋಟಿಂಗು ಕಂಪ್ಲೀಟ್ ಆಗಿದೆ. ಈಗ ನಾನು ಗೋಲ್ಡನ್ನ ಏನು ಒಣಗಿಸ್ಲಿಕ್ಕೆ ಅಂತ ಇಟ್ಟಿದ್ದೆ, ಅದು ಆಲ್ಮೋಸ್ಟ್ 10 ಮಿನಿಟ್ಸ್ ಆಗಿದೆ. ಫೇಸ್ ಕುಡಿಯೋಷ್ಟೊತ್ತಿಗೆ ಗೋಲ್ಡ್ ಕಲರ್ದು ಒಣಗೋಗಿತ್ತು. ಈಗ ನಾನು
ಗೋಲ್ಡ್ ಕಲರ್ನೇ ಡಬಲ್ ಕೋಟಿಂಗ್ನಲ್ಲಿ ಹೊಡ್ಕೊತಾ ಇದ್ದೀನಿ, ಏಕೆಂದರೆ ತುಂಬ ಹಾಳಾಗಿತ್ತು ನಂದು ದೇವರದ್ದು ಮುಖವಾಡ. ಏಕೆಂದರೆ ಎತ್ತಿಟ್ಬಿಟ್ಟಿದ್ವಿ, ಅದನ್ನು ಯೂಸ್ ಮಾಡ್ತಿರಲಿಲ್ಲ. ತುಂಬ 10 ವರ್ಷದ ಹಳೆಯದು ಇದು ನಾನು ತೊಗೊಂಡಿರೋದು. ಅದನ್ನು ಇವಾಗ ತೆಗೆದು ಹೊಸದಾಗಿ ಮಾಡಿ ಲುಕ್ ಕೊಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೀನಿ. ಗೋಲ್ಡ್ ಕಲರ್ ಸೆಕೆಂಡ್ ಕೋಟಿಂಗ್ ಆದಮೇಲೆ 3ನೇ ಕೋಟಿಂಗ್ನ ಫೇಸ್ಗೆ ಹೊಡಿತಿದ್ದೀನಿ. ಇದನ್ನು ಹೊಡೆಯುವಾಗ ಇನ್ನೂ ಒಂದು ಸ್ವಲ್ಪ ಜೋಪಾನವಾಗಿ ನಿಧಾನಕ್ಕೆ ಹೊಡ್ಕೋಬೇಕು. ಫೇಸ್ ಮೇಲೆ ಬೆರಳಿಟ್ಟು ಎಲ್ಲ ಹೊಡ್ಕೋಬೇಡಿ, ಏಕೆಂದರೆ ಬೆರಳಿಟ್ಟರೆ ಆ ಬೆರಳಿನ ಮಾರ್ಕ್ಗಳು ಹಾಗೆ ಬರುತ್ತೆ. ಸ್ವಲ್ಪ ದೂರದಿಂದ ಹೀಗೆ ಒಂದೇ ಆ್ಯಂಗಲಲ್ಲಿ ಮೇಲಿಂದ ಕೆಳಗಡೆಗೆ ಹೊಡ್ಕೊಂಡಿದ್ದೀನಿ. ಕಣ್ಣತ್ರ ಶೇಪ್ನ ಬಿಟ್ಟು ನೀಟಾಗಿ ಹೊಡೆದು ತೊಗೊಂಡಿದ್ದೀನಿ. ಈಗ ತಲೆಯ ಭಾಗದಿಂದ ಕಿವಿ ಪಕ್ಕದವರೆಗೂ ಬ್ಲ್ಯಾಕಾಗಿ ಬಂದಿರೋದು ಹೇರ್ಸ್ ಅದು. ಈಗ ಆ ಹೇರ್ಸ್ ಏನಿತ್ತು ಅವರೇ ಕೊಟ್ಟಿರೋವಂಥದ್ದು ಫಸ್ಟ್ ನನಗೆ ಅಲ್ಲಿ. ಅದರ ಮೇಲೇ ನಾನು ಪೇಂಟ್ನ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನನಗೆ ನೋಡಿ ಇಲ್ಲಿ ಒಂದು ಸೈಡು ಹೇರು ಜಾಸ್ತಿ ಪೇಂಟಿಂಗ್ ಮಾಡಿದ್ದಾರೆ, ಇನ್ನೊಂದು ಸೈಡು ಸ್ವಲ್ಪ ಬೈತಲೆ ಹತ್ರ ನೀವು ಅಬ್ಸರ್ವ್ ಮಾಡ್ಬೋದು, ಸ್ವಲ್ಪ ಲೆಫ್ಟ್ ಸೈಡ್ ಜಾಸ್ತಿ, ರೈಟ್ ಸೈಡ್ ಸ್ವಲ್ಪ ಕಮ್ಮಿ ಹೊಡೆದಿದ್ದಾರೆ. ಬಟ್ ನಾನು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿಲ್ಲ. ಹಾಗೆಯೇ ಅವ್ರು ಏನು ಹೊಡೆದಿದ್ರು ಅದನ್ನು ಹೊಡೆದ್ಬಿಟ್ಟೆ. ಆಮೇಲೆ ನಾನು ಅದನ್ನು ಡ್ರೈ ಮಾಡಲಿಕ್ಕಿಟ್ಟಿದ್ದೆ. ಆಗ ನಾನು ಅಬ್ಸರ್ವ್ ಮಾಡಿ ಮತ್ತೆ ಅದನ್ನು ಫುಲ್ಫಿಲ್ ಹೇಗೆ ಲೆಫ್ಟ್ ಸೈಡ್ ಹೊಡೆದಿದ್ರು ಹಾಗೆ ರೈಟ್ ಸೈಡಿಗೂ ಮತ್ತೆ ಕವರ್ನ ಮಾಡ್ಕೊಳ್ತೀನಿ. ಈಗ ಹೇರ್ಗೆ ಪೇಂಟಿಂಗ್ ಆಗಿದೆ, ಫೇಸ್ಗೆ 3 ಲೇಯರ್ಸ್ ಅಷ್ಟು ಪೇಂಟಿಂಗ್ ಆಗಿದೆ, ಮತ್ತು ಕಿರೀಟಕ್ಕೆ 2 ಲೇಯರ್ಸ್ ಅಷ್ಟು ಪೇಂಟಿಂಗ್ನ ನಾನು ಮಾಡಿಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು 1 ಅವರ್ ಕಂಪ್ಲೀಟಾಗಿ ಡ್ರೈ ಮಾಡಲಿಕ್ಕೆ ಇಟ್ಬಿಟ್ಟಿದ್ದೆ ನಾನು. ಈಗ ನೋಡಿ ಚೆನ್ನಾಗಿ ಡ್ರೈ ಆಗಿದೆ. ಈಗ ನಾನಿಲ್ಲಿ ಐಸು ಮತ್ತು ಲಿಪ್ಸು ಇದನ್ನೆಲ್ಲ ನೀಟಾಗಿ ಡ್ರಾ ಮಾಡ್ಕೋಬೇಕು. ಬಟ್ ಟು ಬಿ ಫ್ರ್ಯಾಂಕ್ ನನಗೂ ಸ್ವಲ್ಪ ಕೈ ನಡ್ಕಾಗೋಯ್ತು, ಏಕೆಂದರೆ ಕರೆಕ್ಟಾಗಿ ಒಂದೇ ಸಲಿಗೆ ಬರಬೇಕು, ನಾವು ಮತ್ತೆ ಅಳಿಸಿ ಮಾಡಲಿಕ್ಕಾಗಲ್ಲ. ಇಲ್ಲಿ ನಾನು ಝೀರೋ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ತೀರಾ ತುಂಬ ಸಣ್ಣಗಿರುತ್ತೆ. ನೀವು ಬ್ರಷಲ್ಲಿ ಆಗದೆ ಹೋದರೆ ಯಾವುದಾದ್ರೂ ಒಂದು ಪಿನ್ನಲ್ಲಿ ಅಥವಾ ಕಡ್ಡಿಯಲ್ಲೂ ಸಹ ಇದನ್ನು ಡ್ರಾ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ನಾನಿಲ್ಲಿ ಬ್ರಷಲ್ಲಿನೇ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟು ಐಬ್ರೋಸ್ ಏನಿದೆ ಐಬ್ರೋಸ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಚೆನ್ನಾಗಿ ಬಂದುಬಿಡ್ತು. ಎರಡನೇದಕ್ಕೆ ಲೆಫ್ಟ್ ಸೈಡ್ ಏನು ಬರುತ್ತೆ ರೈಟ್ ಸೈಡ್ ಅದೇ ಬರಬೇಕು, ರೈಟ್ ಸೈಡ್ ಏನು ಬರುತ್ತೆ ಅದೇ ಥರ ಬರಬೇಕು. ಆಗ ಸ್ವಲ್ಪ ಶಿವರಿಂಗ್ ಆಗಿತ್ತು ನನಗೂ. ಬಟ್ ಏನೋ ಮಾಡಿದ್ದೀನಿ. ಬಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ಕಣ್ಣಿನ ಭಾಗದಲ್ಲಿ ಕಣ್ಣಿನ ಶೇಪಾಗಿ ಕೊಟ್ಟಿದ್ದೀನಿ ನೋಡಿ, ಈ ರೀತಿಯಾಗಿ ಕೊಟ್ಟಿದ್ದೀನಿ. ಬಟ್ ನನಗೆ ಕಣ್ಣಿಗೆ ಇನ್ನೊಂದು ಸ್ವಲ್ಪ ಡಾರ್ಕಾಗಿ ಕೊಡಬೇಕು ಅಂತ ಅನ್ನಿಸ್ತಿತ್ತು. ಬಟ್ ನಮ್ಮಮ್ಮ ಬೇಡ ನನಗಿಷ್ಟೇ ಸಾಕು ಅಂತ ಅಂದರು. ಅದಕ್ಕೋಸ್ಕರ ಅದನ್ನು ಅಷ್ಟೇ ಇಟ್ಟಿದ್ದೀನಿ. ಮತ್ತು ದೇವರಿಗೆ ಒಂದು ಕಪ್ಪು ಚುಕ್ಕಿ ಇಟ್ಟಿದ್ದೀನಿ ದೃಷ್ಟಿ ಬೊಟ್ಟಾಗಿ. ಫಸ್ಟು ಲಿಪ್ಸ್ನ ಔಟ್ಲೈನರ್ ಹೀಗೆ ಡ್ರಾ ಮಾಡ್ಕೋಬೇಕು. ನಂತರ ಲಿಪ್ಸ್ ಕರೆಕ್ಟಾಗಿ ಬಂತು ಅಂದಮೇಲೆ ಅದನ್ನು ಕಂಪ್ಲೀಟಾಗಿ ರೆಡ್ ಕಲರ್ ಪೇಂಟಿಂದ ಫಿಲ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಲಿಪ್ಸಿಂದ ಹೊರಗಡೆ ಜಸ್ಟ್ ಒಂದೇ ಒಂದು ಲೇಯರಷ್ಟು ಬಂದುಬಿಟ್ಟಿತ್ತು. ಅದಕ್ಕೆ ಯೆಲ್ಲೋ ಕಲರ್ ಪೇಂಟ್ನ ಹಾಕಿ ಮತ್ತು ಅದನ್ನು ನೀಟಾಗಿ ಕವರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ಒಂಚೂರು ಎಲ್ಲೂ ಏನೂ ಆಗಲಿಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ಇದನ್ನು ಒಂದು 10 ಮಿನಿಟ್ಸ್ಗೆಲ್ಲ ಇದು ನಮಗೆ ಚೆನ್ನಾಗಿ ಕಂಪ್ಲೀಟಾಗಿ ಡ್ರೈ ಆಗೋಗುತ್ತೆ. ನೀವು ಬ್ರಷ್ನ ಬ್ಲ್ಯಾಕ್ ಯೂಸ್ ಮಾಡಿದ್ಮೇಲೆ ಬ್ರಷ್ನ ನೀಟಾಗಿ ವಾಶ್ ಮಾಡಿ ಕ್ಲಾತಿಂದ ಚೆನ್ನಾಗಿ ಅದನ್ನು ಒರೆಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ಅದು ಹಂಗೆ ಉಳ್ಕೊಂಡ್ಬಿಡತ್ತೆ. ಈಗ ಕಣ್ಣಿನ ರೆಪ್ಪೆಗಳನ್ನ ಏನು ನಾನು ಡ್ರಾ ಮಾಡಿದ್ದೆ ಶೇಪ್ನ, ಆ ಶೇಪ್ ಮಧ್ಯದಲ್ಲಿ ನಾನು ಇದಕ್ಕೆ ವೈಟ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿಯಾಗಿ ಕಂಪ್ಲೀಟಾಗಿ ವೈಟ್ನ ನಾನು 2 ಲೇಯರ್ಸ್ ಅಷ್ಟು ವೈಟ್ನ ಪೇಂಟಿಂಗ್ ಮಾಡ್ಕೊಂಡಿದ್ದೆ. 10 ಮಿನಿಟ್ಸ್ ಆದಮೇಲೆ ಡ್ರೈ ಆಯಿತು. ಡ್ರೈ ಆದಮೇಲೆ ಮತ್ತೆ ಒಂದು ಸಲ ಕೋಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಎಗೇನ್ ಮತ್ತೆ ಕಣ್ಣತ್ರನೇ ವೈಟ್ ಕಲರಿಂದ ಪೇಂಟ್ನ ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ ತುಂಬ ಡಾರ್ಕ್ ಆಗಿತ್ತು ಅದಕ್ಕೋಸ್ಕರ. ಏಕೆಂದರೆ ವೈಟು ಲೈಟಾಗಿ ಕಾಣಿಸುತ್ತೆ, ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಿತ್ತು, ಅದಕ್ಕೋಸ್ಕರ ಅದನ್ನು ಹಾಗೆ ಬಿಟ್ಟೆ. ಈಗ ಕಣ್ಣಿನ ಭಾಗದ ಹತ್ರ ಡ್ರೈ ಆಗೋಷ್ಟರಲ್ಲಿ ಹೇಗೂ ವೈಟ್ ಕಲರ್ ಬ್ರಷಲ್ಲೇ ಕಿರೀಟದ ಹತ್ರ ಅಲಂಕಾರ ಮಾಡ್ಕೋತಾ ಇದ್ದೀನಿ. ನಾವು ವೈಟ್ ಯೂಸ್ ಮಾಡೋದ್ರಿಂದ ನಮಗೆ ಅದು ಸ್ಟೋನ್ ವರ್ಕ್ ಥರ ಕಾಣಿಸುತ್ತೆ. ನೀವು ಈವನ್ ಗ್ರೀನು ಸಹ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಪೇಂಟಿಂಗ್ ವರ್ಕ್ ಇಷ್ಟ ಆಗಲ್ಲ ಅನ್ನೋರಾದರೆ ಸ್ಟೋನ್ ವರ್ಕ್ ಸಹ ಮಾಡ್ಕೋಬೋದು, ಆಗ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನು ವೈಟ್ ಕಲರಲ್ಲಿನೇ ಕಿರೀಟದ ಹತ್ರ ಲೈಟಾಗಿ ಪೇಂಟ್ನ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ನಮಗೆ ಡಿಸೈನ್ನ ಕೊಟ್ಬಿಟ್ಟಿರ್ತಾರೆ ಅವರೇ. ನಾವಿದು ಅವ್ರು ಹೇಗೆ ಡಿಸೈನ್ ಕೊಟ್ಟಿದ್ದಾರೆ ಆ ಡಿಸೈನ್ ಮೇಲೆ
ನಮ್ಗೆ ಇಷ್ಟ ಆಗೋ ಥರ ಗ್ಯಾಪ್ಗಳನ್ನ ಬಿಟ್ಟು ಡಿಸೈನ್ ಆಗಿ ಅಲಂಕಾರನ ಮಾಡ್ಕೊಳ್ತಾ ಹೋಗೋದು. ಪ್ಲೈನ್ ಆಗಿತ್ತು ಅಂದರೆ ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು, ಬಟ್ ಇಲ್ಲಿ ಆಲ್ರೆಡಿ ಡಿಸೈನ್ ಇರೋದ್ರಿಂದ ಆ ಡಿಸೈನ್ ಮೇಲೇ ನಾನು ಸ್ವಲ್ಪ ಪೇಂಟಿಂಗಲ್ಲಿನೇ ಈ ರೀತಿಯಾಗಿ ವರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಲ್ಲಿ ವೈಟ್ ಕಲರಲ್ಲಿ ನೀಟಾಗಿ ಪೇಂಟ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ವೈಟ್ ಕಲರಲ್ಲಿ ಪೇಂಟ್ ಮಾಡಿಕೊಂಡು ನಂತರ ಇದನ್ನು ರೆಡ್ ಕಲರಿಂದ ಫುಲ್ ಮಾಡ್ಕೊಳ್ತೀನಿ. ನನಗೆ ರೆಡ್ ಕಲರ್ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ, ಅದರಿಂದ ವೈಟ್ ಕಲರ್ ವಿಡಿಯೋ ಮಾತ್ರ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ಅಲ್ಲಿ ಡಿಸೈನ್ ಏನು ಕೊಟ್ಟಿದ್ದಾರೆ, ನನಗೆ ಹೇರ್ ಮೇಲ್ಗಡೆ ಸ್ವಲ್ಪ ಡಿಸೈನ್ನ ಕೊಟ್ಟಿದ್ದಾರೆ ಕಿರೀಟದ ಶೇಪ್ ಮೇಲೆ. ಆ ಡಿಸೈನ್ ಏನಿತ್ತು ಆ ಡಿಸೈನ್ ಮೇಲೇ ವೈಟ್ ಕಲರಿಂದ ಇಲ್ಲಿನೂ ನಾನು 0 ಸೈಜ್ ಬ್ರಷ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ಕಡ್ಡಿನೂ ಸಹ ಯೂಸ್ ಮಾಡ್ಬೋದು. ಕಡ್ಡಿಯಲ್ಲಿ ಮಾಡಿದಾಗ ನೀವು ಇನ್ನೂ ಬೇಗ ಮಾಡ್ಕೋಬೋದು, ಬಟ್ ಇಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಕಡ್ಡಿಯಲ್ಲಿ ಮಾಡ್ಕೊಂಡಾಗ್ಲೂ ಸಹ ನಮಗೆ ರೈಟ್ ಸೈಡ್ ಏನು ಪೇಂಟಿಂಗ್ ಮಾಡಿದ್ದೆ ಅದೇ ಪೇಂಟಿಂಗ್ನ ನಾನು ಇಲ್ಲಿ ಲೆಫ್ಟ್ ಸೈಡೂ, ಏಕೆಂದರೆ ಒಂದೇ ಥರ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಲೆಫ್ಟ್ ಸೈಡೂ ಸಹ ಪೇಂಟಿಂಗಲ್ಲಿ ನೀಟಾಗಿ ಅಲ್ಲಿ ಏನು ಡಿಸೈನ್ ಕೊಟ್ಟಿದ್ದಾರೆ ಆ ಡಿಸೈನ್ ಮೇಲೇ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟು ಈ ಡಿಸೈನ್ಸ್ ಎಲ್ಲ ನಾವು ಮೆಹಂದಿಗೆ ಕೈಗೆ ಹಾಕ್ಕೊಳ್ಳೋ ಅಂತಹ ಮೆಹಂದಿ ಡಿಸೈನ್ ಥರನೇ ಅನ್ನಿಸ್ತಿತ್ತು, ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಪೇಂಟಿಂಗ್ ಮಾಡುವಾಗ, ಏನೋ ಒಂಥರ ಖುಷಿ ಆಗ್ತಿತ್ತು. ಈಗ ನೋಡಿ ವೈಟ್ ಕಲರ್ ಪೇಂಟಿಂಗ್ ಚೆನ್ನಾಗಿ ಕಾಣಿಸ್ತಿದೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕಂಪ್ಲೀಟ್ ಆದಮೇಲೆ ನೋಡಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ವೈಟ್ ವಿತ್ ರೆಡ್ ಕಾಂಬಿನೇಷನಲ್ಲಿ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಈಗ ನೋಡಿ ಈ ಮದುವೆಗಳಲ್ಲಿ, ಹಳೆ ಕಾಲದ ಮದುವೆಗಳಲ್ಲಿ, ಅಮ್ಮಂದಿರ ಮದುವೆಗಳಲ್ಲೆಲ್ಲ ಐಬ್ರೋಸ್ ಮೇಲೆ ಈ ರೀತಿಯಾಗಿ ಡಾಟ್ಸ್ನ ಇಡ್ತಿದ್ರು. ಆ ರೀತಿ ಡಾಟ್ಸ್ನ ಇಟ್ಟು ವರ್ಕ್ ಮಾಡ್ಕೊಳ್ಳೋಣ ಅಂತ ಅಮ್ಮ ಐಡಿಯಾ ಕೊಟ್ಟರು. ಅಮ್ಮನ ಐಡಿಯಾ ಮೇಲೆಗೆ ಈ ರೀತಿಯಾಗಿ ಡಾಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಅನ್ನಿಸ್ತು ಇದು ನಾವು ಈಗ ಮದುವೆಗಳಲ್ಲಿ ಬೈತಲೆನ ಫುಲ್ ಬೈತಲೆ ಅಂತ ಕರಿತೀವಲ್ಲ ಆ ರೀತಿಯಾಗಿ ಬಂದಿತ್ತು. ಇದು ಆ ರೀತಿನ ಅಂತ ಅನಿಸಿ ತುಂಬ ಖುಷಿಯಾಯಿತು. ಪ್ಲಸ್ ನಮ್ಗಿದ್ದಿದ್ದ ಐಡಿಯಾ ಮಾತ್ರ ಹಳೆ ಕಾಲದಲ್ಲಿ ಮದುವೆಗಳಿಗೆ ಈ ರೀತಿ ವೈಟದೊಂದು ರೆಡ್ದೊಂದು ಚಾಂದಲ್ಲಿ ಇಡ್ತಿದ್ರು, ಅದನ್ನೇ ನಾವು ಇಲ್ಲಿ ಇಟ್ಕೊಳ್ಳೋಣ ಅನ್ನೋ ಥರ ಇಟ್ಕೊಂಡೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದೇ ಥರ ವರ್ಕ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ನಿಮ್ಗೆ ಯಾವ ಥರ ಬರುತ್ತೆ ಇನ್ನೂ ಕಲರ್ಸಲ್ಲಿ ಮಾಡ್ಕೋಬೋದು, ಸ್ಟೋನ್ಸಲ್ಲಿ ಮಾಡ್ಕೋಬೋದು, ಇಲ್ಲ ಅಂದರೆ ಫುಲ್ಲು ಕಿರೀಟಕ್ಕೆ ಬಟ್ಟೆ ಸುತ್ತಿ ಬ್ಲ್ಯಾಕ್ ಕಲರಲ್ಲಿ ಅದಕ್ಕೆ ಸ್ಟೋನ್ ವರ್ಕ್ನ ಮಾಡಿಕೊಂಡು ಹೇರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ಇಲ್ಲಿ ಜಸ್ಟ್ ನಾನು ಒಂದು ಲೈನ್ ವೈಟ್ ಕಲರಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಇದನ್ನ ಪರ್ಟಿಕ್ಯುಲರ್ ಆಗಿ ವೈಟ್ ಕಲರಲ್ಲಿ ಏನಕ್ಕೆ ಡ್ರಾ ಮಾಡ್ಕೋತಾ ಇದ್ದೀನಿ ಅಂದರೆ ಈ ಮುಖವಾಡನ ನಾವು ತೆಂಗಿನಕಾಯಿಗೆ ಕಟ್ಟೋದಕ್ಕೋಸ್ಕರ ಇಲ್ಲೂ ನಮಗೆ ಹೋಲ್ ಅನ್ನೋದು ಕೊಟ್ಟಿಲ್ಲ. ಹೇಗೆ ಕಟ್ಕೋಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು. ನಾವು ಥ್ರೆಡ್ನ ಯೂಸ್ ಮಾಡುವಾಗ ಪರ್ಟಿಕ್ಯುಲರ್ ಆಗಿ ವೈಟ್ ಕಲರ್ ಥ್ರೆಡ್ ಇಲ್ಲ ಯೆಲ್ಲೋ ಕಲರ್ ಥ್ರೆಡ್ನ ಯೂಸ್ ಮಾಡ್ತೀವಿ. ಅದು ಮುಖವಾಡಕ್ಕೆ ಕಟ್ಟಿದಾಗ ಕಾಣಿಸ್ತೀರಾ ಇರೋ ಹಾಗೆ ಅಲ್ಲಿ ನಾನು ವೈಟ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಗೋಲ್ಡನ್ ಕಲರಲ್ಲಿ ಥ್ರೆಡ್ನ ಯೂಸ್ ಮಾಡಿದ್ರು ನಾವು ಆ ಗೋಲ್ಡನ್ ಕಲರ್ ಮೇಲೇ ಕೂರುತ್ತೆ. ಈವನ್ ವೈಟ್ ಯೂಸ್ ಮಾಡಿದ್ರೂ ಅಲ್ಲಿ ಆಲ್ರೆಡಿ ನಾವು ವೈಟ್ ಕಲರಲ್ಲಿ ಡ್ರಾ ಮಾಡಿರೋದ್ರಿಂದ ನಮಗೆ ಮುಖವಾಡನ ತೆಂಗಿನಕಾಯಿಗೆ ಕಟ್ಟುವಾಗ ವೈಟ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ರೂ ಇದರಲ್ಲೇ ಕಟ್ಟಿದ್ದಾರೆ ಅನ್ನೋದು ಕಾಣಿಸೋದಿಲ್ಲ, ಗೊತ್ತಾಗೋದಿಲ್ಲ. ಹೂವಿನ ಅಲಂಕಾರದಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಆಗೋಗುತ್ತೆ. ಅದಕ್ಕೋಸ್ಕರ ನಾನಲ್ಲಿ ವೈಟ್ ಕಲರ್ನ ಪರ್ಟಿಕ್ಯುಲರ್ ಆಗಿ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಜಸ್ಟ್ ಸ್ವಲ್ಪನೇ ಎಲ್ಲ ಕಡೆಯೂ ವೈಟ್ ಕಲರಿಂದ ಡಿಸೈನ್ ಆಗಿ ಚುಕ್ಕಿಗಳನ್ನ ಇಟ್ಕೊಂಡು ಅದು ಹೇಗೆ ಅವರು ಡಿಸೈನ್ ಮಾಡಿದ್ದಾರೆ ಅದರಿಂದನೇ ಇಲ್ಲಿ ನಾನು ಡಿಸೈನ್ನ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ನೀವು ಚುಕ್ಕಿ ಇಟ್ಕೋಬೇಕು ಅಂತಂದರೆ ಕಡ್ಡಿಗಿಂತ ಬ್ರಷ್ ಹಿಂದಿನ ಭಾಗ ಕಂಪ್ಲೀಟ್ ರೌಂಡಾಗಿ ಕೊಟ್ಟಿರ್ತಾರೆ, ಅದರಿಂದನೇ ನೀವು ಚುಕ್ಕಿನ ಇಟ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನಿಲ್ಲಿ ಬ್ರಷ್ ಹಿಂದಿನ ಭಾಗದಿಂದನೇ ಚುಕ್ಕಿಗಳನ್ನ ಇಟ್ಕೊಂಡಿದ್ದೆ. ಈಗ ಕಿರೀಟದ ಮೇಲ್ಗಡೆ ಭಾಗದಲ್ಲಿ ಈ ರೀತಿಯಾಗಿ ವರ್ಕ್ನ ಕೊಟ್ಟಿದ್ದಾರೆ, ಅದರ ಮೇಲ್ಗಡೆ ನಾನೀಗೆ ವೈಟಲ್ಲಿ ಜಸ್ಟ್ ಹೀಗೆ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅಲ್ಲಿ ಸ್ಟೋನ್ಸ್ ಏನಾದರೂ ಅವೈಲೇಬಲ್ ಇತ್ತು ಅಂದರೆ ಸ್ಟೋನ್ಸ್ ವರ್ಕನ್ನು ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೈಟ್ ಲೈಟಿಂಗ್ಸ್ಗೆ ಪಳಪಳ ಅಂತ ಹೊಳಿತಿರತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ನೋಡಿ ಸ್ವಲ್ಪ ಡಿಸೈನ್ಸ್ ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ಅಲ್ಲಿ ಇಲ್ಲಿ ತುಂಬ ಲೈಟಾಗಿ ಕಾಣಿಸ್ತಿತ್ತು, ನನಗೆ ಸ್ವಲ್ಪ ಗ್ಯಾಪ್ ಅಂತ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಈ ಮೆಹಂದಿಗಳಲ್ಲೆಲ್ಲ ಚುಕ್ಕಿ ಇಟ್ಟು ಡ್ರಾ ಮಾಡಿರ್ತಾರಲ್ಲ ಆ ರೀತಿಯಾಗಿ ಡಿಸೈನ್ ಕಾಣಿಸ್ತು ನನಗೆ ರೈಟ್ ಸೈಡ್ ಕಿರೀಟದ ಮೇಲೆ. ಆವಾಗ ಮೆಹಂದಿ ಡಿಸೈನ್ ತರಹದ್ದೇ ಇಲ್ಲಿನೂ ವರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಡಾಟ್ಸ್ಗಳನ್ನ ಇಟ್ಕೊಳ್ತಾ ಬರ್ತಾ ಇದ್ದೀನಿ. ಒಂದು ಲೈನ್ನ ಬಿಟ್ಟು ಇನ್ನೊಂದು ಲೈನ್ಗೆ ವೈಟ್ ಕಲರ್ನ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಲೈನ್ನು ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ ಅಲ್ಲಿ ರೆಡ್ ಕಲರ್ ಡಾಟ್ಸ್ಗಳನ್ನ ಇಟ್ಕೊಂಡು ನೀಟಾಗಿ ಕಂಪ್ಲೀಟಾಗಿ ವರ್ಕ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡಿ ಆ ಡಾಟ್ಸ್ನ ಇಟ್ಟ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ನೋಡಿ
ಇಲ್ಲಿ ಬ್ಲ್ಯಾಕು ನಾನು ಆಗಲೇ ಹೇಳಿದ್ದೆ, ರೈಟ್ ಸೈಡ್ಗೆ ಸ್ವಲ್ಪ ಕಮ್ಮಿ ಹೇರ್ಸ್ನ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡಿಗೆ ಜಾಸ್ತಿ ಕೊಟ್ಟಿದ್ದಾರೆ ಹೇರ್ಸ್ನ ಅಂತ. ಆ ಡಿಫ್ರೆನ್ಸು ಆಮೇಲೆ ಗೊತ್ತಾಗ್ತಾ ಬರ್ತಿತ್ತು. ಅದನ್ನು ಸ್ವಲ್ಪ ಕವರಪ್ ಮಾಡಿದ್ದೀನಿ ಈಗ ಪೇಂಟಲ್ಲಿ ನೀಟಾಗಿ. ಆ ಬೈತಲೆ ಏನಿತ್ತು ಆ ಬೈತಲೆಗೂ ಸ್ವಲ್ಪ ಗ್ಯಾಪ್ನ ಬಿಟ್ಬಿಟ್ಟಿದ್ರು, ಆ ಗ್ಯಾಪ್ನ ಇಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ವರ್ಕ್ನ ಕಂಪ್ಲೀಟಾಗಿ ನೋಡಿ ಅಬ್ಸರ್ವ್ ಮಾಡಿ ಆಮೇಲೆ ಅದನ್ನು ಪೇಂಟಿಂಗ್ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಮುಖವಾಡಗಳಲ್ಲಿನೂ ಒಂದೇ ಥರ ಡಿಸೈನ್ ಇರೋದಿಲ್ಲ. ಆ ರೀತಿಯ ನಿಮ್ಮ ಹತ್ರ ಯಾವ ಥರ ಡಿಸೈನ್ ಬಂದಿರುತ್ತೆ ನಿಮ್ಮ ಮುಖವಾಡದಲ್ಲಿ ಆ ಡಿಸೈನ್ಸ್ನ ನೋಡಿ ನೀವು ನೀಟಾಗಿ ಪೇಂಟಿಂಗ್ನ ಮಾಡ್ಕೋಬೇಕು. ಈಗ ಕಣ್ಣಿನ ಭಾಗ ಚೆನ್ನಾಗಿ ಡ್ರೈ ಆಗಿತ್ತು, ವೈಟ್ ಕಲರ್ ಏನು ನೋಡ್ತಿದ್ವಿ ಆ ಪೇಂಟು. ಈಗ ಬ್ಲ್ಯಾಕ್ ಕಲರಲ್ಲಿ ಒಂದೊಂದು ಚಿಕ್ಕ ಚಿಕ್ಕದಾಗಿ ಡಾಟ್ ಇಟ್ಟೆ, ಅದು ಸ್ವಲ್ಪ ದೊಡ್ಡದಾಗಿಡೋಣ ಅಂತ ಹೇಳಿಸಿ ಮತ್ತೆ ಕಂಪ್ಲೀಟಾಗಿ ಮೇಲ್ಗಡೆ ಮತ್ತು ಕೆಳಗಡೆ ಬ್ಲ್ಯಾಕ್ಗೆ ಒಂದು ರೌಂಡಾಗಿ ಸರ್ಕಲ್ ಥರ ಹಾಕಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಣ್ಣು. ನನಗೆ ಬಂದಿರೋ ಹಾಗೆ ಡ್ರಾ ಮಾಡಿದ್ದೀನಿ, ಬಟ್ ನಿಮ್ಗೆ ಇನ್ನೂ ಚೆನ್ನಾಗಿ ಪೇಂಟಿಂಗ್ ಮಾಡೋಕ್ಕೆ ಬರುತ್ತೆ ಅಂದರೆ ಕಣ್ಣಿನ ಮೇಲ್ಗಡೆ ಶೇಪ್ನ ಇನ್ನೂ ಚೆನ್ನಾಗಿ ಕೊಡಿ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನು ಬೊಟ್ಟನ್ನ ಇಟ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ ತಿಲಕ ಇಡೋಣ ಅಂತ ಹೇಳಿ ತಿಲಕ ಇಟ್ಟೆ, ಬಟ್ ನಮ್ಮಮ್ಮ ಅಂದರು ಇಲ್ಲ ಇದನ್ನು ಮಾವಿನಕಾಯಿ ಡಿಸೈನಲ್ಲಿ ಇಡು. ಆಗೆಲ್ಲ ಮಾವಿನಕಾಯಿ ಡಿಸೈನಲ್ಲಿ ಇಡ್ತಿದ್ರು ಬೊಟ್ಟುಗಳನ್ನ, ಆಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ಯಾರೂ ಇಡೋದಿಲ್ಲ, ಆ ಥರ ಟ್ರೈ ಮಾಡು ಅಂತ ಅಂದರು. ಆಲ್ರೆಡಿ ನಾನು ತಿಲಕನ ಇಟ್ಬಿಟ್ಟಿದ್ದೆ, ಬಟ್ ನಮ್ಮಮ್ಮ ಹೇಳಿದ್ರು ಅಂತ ಅದನ್ನೇ ಏನೋ ಟ್ರೈ ಮಾಡಿ ಮಾವಿನಕಾಯಿ ಡಿಸೈನಲ್ಲಿ ಒಂದು ಸ್ವಲ್ಪ ಕನ್ವರ್ಟ್ ಮಾಡಿದೆ. ಬಟ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಅನಿಸಿದ್ರು, ಬಟ್ ಸ್ವಲ್ಪ ಮಾವಿನಕಾಯಿ ಶೇಪಲ್ಲಿನೇ ಬಂತು. ಹಳೆ ಕಾಲದಲ್ಲೆಲ್ಲ ನೀವು ನೋಡ್ಬೋದು ತುಂಬ ಫೋಟೋಸಲ್ಲಿ ಎಲ್ಲರೂ ಮಾವಿನಕಾಯಿ ಡಿಸೈನ್ಸ್ನೇ ಇಡ್ತಿದ್ರು. ನೋಡಿ ಈಗ ನಾನು ಮಾವಿನಕಾಯಿ ಶೇಪಲ್ಲಿನೇ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಗೋಲ್ಡನ್ ಕಲರ್ ಔಟ್ಲೈನ್ನ ಕೊಡ್ತಾ ಇದ್ದೀನಿ. ಗೋಲ್ಡನ್ ಕಲರ್ ಕಾಣಿಸೋದಿಲ್ಲ, ಆದ್ರೂ ನಾನು ಇಲ್ಲಿ ಗೋಲ್ಡನ್ ಕಲರ್ಸ್ನ ಲೈಟಾಗಿ ಫಸ್ಟು ಚುಕ್ಕಿ ಇಟ್ಕೊಂಡು ನಂತರ ಔಟ್ಲೈನಾಗಿ ಗೋಲ್ಡನ್ ಕಲರ್ನೇ ಕೊಟ್ಟಿದ್ದೀನಿ. ಅದು ಝೂಮಲ್ಲಿ ತೋರಿಸ್ತಿದ್ದೀನಿ ನೋಡಿ, ಝೂಮಲ್ಲಿ ತೋರಿಸಿದಾಗ ಸ್ವಲ್ಪ ಕಾಣಿಸುತ್ತೆ, ಬಟ್ ಯೆಲ್ಲೋ ಕಲರ್ ಪೇಂಟ್ ಮೇಲೆ ಗೋಲ್ಡನ್ ಕಲರ್ ಹೊಡೆದ್ರೆ ಕಾಣಿಸೋದಿಲ್ಲ. ಈಗ ನೋಡಿ ನಾನು ಕಿವಿ ಭಾಗದ ಹತ್ರನೂ ಆಲ್ರೆಡಿ ಅಲ್ಲಿ ಗೋಲ್ಡನ್ ಕಲರೇ ಹೊಡೆದಿದ್ರು, ಬಟ್ ನಾನಿಲ್ಲಿ ಅದನ್ನು ಹೈಲೈಟ್ ಮಾಡ್ಕೊಳ್ತಾ ಇದ್ದೀನಿ. ಯೆಲ್ಲೋ ಕಲರ್ ಪೇಂಟಿಂಗ್ಗೆ ಮಾಡಿಬಿಟ್ಟಿದ್ದೆ. ಈಗ ಯಾಕೆಂದರೆ ನಾವು ಆಲ್ರೆಡಿ ಒರಿಜಿನಲ್ ಓಲೆಗಳನ್ನೇ ಹಾಕೋದ್ರಿಂದ ಈ ಭಾಗ ನಮ್ಗೆ ಅಷ್ಟಾಗಿ ಕಾಣೋದಿಲ್ಲ. ಈಗ ಜಸ್ಟ್ ಗೋಲ್ಡನ್ ಕಲರಲ್ಲಿ ಶೇಡ್ಸ್ನ ಕೊಟ್ಕೊಳ್ತಾ ಇದ್ದೀನಿ. ಈ ರೀತಿ ಹೊಡ್ಕೊಂಡಾಗ ನಿಮಗೆ ಅದು ಹೈಲೈಟಾಗಿ ಕಾಣಿಸುತ್ತೆ. ಕಿವಿ ಭಾಗ ಏನಿದೆ ಅದು ತುಂಬ ಹೈಲೈಟಾಗಿ ಕಾಣುತ್ತೆ ಗೋಲ್ಡ್ ಕಲರಲ್ಲಿ ಹೀಗೆ ಹೊಡ್ಕೊಂಡ್ರೆ. ಇಲ್ಲ ಅಂತಂದರೆ ನೀವು ಯೆಲ್ಲೋ ಕಲರ್ ಆಗೂ ಬಿಡ್ಬೋದು. ಈಗ ನೋಡಿ ಕಂಪ್ಲೀಟಾಗಿ ಐಸ್ ಕಂಪ್ಲೀಟ್ ಆಗಿದೆ, ಇಯರ್ಸ್ ಕಂಪ್ಲೀಟ್ ಆಗಿದೆ, ಹೇರ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಗೋಲ್ಡ್ ಕಲರಲ್ಲಿ ಮೂಗ್ಬೊಟ್ಟು ಆಲ್ರೆಡಿ ಅವರೇ ಕೊಟ್ಟಿರ್ತಾರೆ ಮೂಗ್ಬೊಟ್ಟು. ಆ ಮೂಗ್ಬೊಟ್ಟಿಗೆ ಗೋಲ್ಡನ್ ಕಲರ್ ರಿಂಗ್ ಥರ ಕಾಣಿಸೋದಕ್ಕೋಸ್ಕರ ಗೋಲ್ಡನ್ ಕಲರ್ನ ಹೊಡೆದಿದ್ದೆ. ಆದರೆ ಆ ಗೋಲ್ಡನ್ ಕಲರ್ ಕಾಣಿಸ್ತಿರ್ಲಿಲ್ಲ, ಅದು ಮೂಗ್ಬೊಟ್ಟು ಮೇಲಿರೋಂಥದ್ದು ಗೋಲ್ಡನ್ ಕಲರ್ ಡ್ರೈ ಆಗೋಷ್ಟೊತ್ತಿಗೆ ಇಲ್ಲಿ ನಾನು ರೆಡ್ ಕಲರಲ್ಲಿ ಕಂಪ್ಲೀಟಾಗಿ ವೈಟ್ ಕಲರ್ ಏನು ಮಾಡಿದ್ದೆ ಅದರ ಔಟ್ಲೈನ್ನ ರೆಡ್ ಕಲರಲ್ಲಿ ಕಂಪ್ಲೀಟಾಗಿ ಫಿಲ್ನ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ, ನನಗೆ ವಿಡಿಯೋ ರೆಕಾರ್ಡ್ ಆಗಿಲ್ಲ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡ್ದಿರಾ ಪೇಂಟಿಂಗ್ ಕಡೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮಾಡಿ ನನಗೆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ. ನೀವು ಅದನ್ನು ಕಂಪ್ಲೀಟಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ರೆಡ್ ಕಲರಲ್ಲಿ ಆರ್ ಗ್ರೀನ್ ಕಲರು, ಇನ್ನೂ ನೀವು ಬೇಕಂದರೆ ಹೆವಿ ಕಲರ್ಸ್ನೂ ಸಹ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಕಂಪ್ಲೀಟಾಗಿ ಇದನ್ನು ಅಲಂಕಾರ ಮಾಡ್ಕೋಬೇಕು. ಇದು ನಿಮಗೆ ನೀಟಾಗಿ ಅಲಂಕಾರ ಎಲ್ಲ ಆದಮೇಲೆ ನೀವು ವಾಶ್ ಏನಾದರೂ ಮಾಡಬೇಕು ಅಂತ ಇದ್ದರೆ ಕಂಪ್ಲೀಟಾಗಿ ವಾಶ್ ಮಾಡ್ಬೋದು. ಅಂದರೆ ತುಂಬ ವರ್ಷ ಇರಬೇಕು ಹಾಗೇ ಪೇಂಟಿಂಗ್ ನಾವೇನು ಮಾಡಿದ್ದೀವಿ ಅದು ಹಾಗೇ ಇರಬೇಕು ಅಂದರೆ ನೀವು ಇದ್ರ ಮೇಲೆ ಕಂಪ್ಲೀಟ್ ಡ್ರೈ ಆದಮೇಲೆ ಇದಕ್ಕೆ ವಾರ್ನಿಷ್ನ ಮಾಡಿಬಿಡಿ, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ನಾನು ಯೆಲ್ಲೋ ಕಲರ್ ಪೇಂಟಲ್ಲಿ ಸ್ವಲ್ಪ ಶೇಡ್ನ ಕೊಡ್ತಾ ಇದ್ದೀನಿ. ಅಲ್ಲಲ್ಲಿ ನನಗೆ ಗೋಲ್ಡ್ ಕಲರ್ ಥರದ್ದು ಶೇಡ್ ಬರಬೇಕು. ಅದಕ್ಕೋಸ್ಕರ ಈಗ ನಮ್ಮ ಇವಾಗಿನ ಗೋಲ್ಡ್ ಎಲ್ಲ ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಆ ರೀತಿ ಸ್ವಲ್ಪ ಶೇಡ್ಸ್ನ ಕೊಡೋದಕ್ಕೋಸ್ಕರ ಎಲ್ಲೆಲ್ಲಿ ಗ್ಯಾಪ್ ಇತ್ತು ಅಲ್ಲೆಲ್ಲ ಜಸ್ಟ್ ತುಂಬ ಹೊಡಿತಿಲ್ಲ ನಾನು, ಜಸ್ಟ್ ಒಂದೇ ಒಂದು ಸಲ ಪೇಂಟ್ನ ಹಚ್ಕೊಂಡು ಶೇಡ್ ಥರ ಕೊಡ್ತಾ ಇದ್ದೀನಿ. ಗೋಲ್ಡ್ ಕಲರ್ ಶೇಡ್ ಬರೋ ಹಾಗೆ ಕೊಡ್ತಾ ಇದ್ದೀನಿ. ಬರೀ ಬೈತಲೆ ಮೇಲೆ ಅಲ್ದಿರ ಕಿರೀಟದ ಭಾಗದ ಹತ್ರನೂ ಲೈಟಾಗಿ ಈ ರೀತಿಯಾಗಿ ಶೇಡ್ನ ಕೊಡ್ತಾ ಇದ್ದೀನಿ. ಒಂದು ಸಲ ಪೇಂಟ್ನ ಮಾಡಿ ಇದನ್ನು ನೀವು ಒಂದು 2 hours to 3 hours ಒಣಗೋದಕ್ಕೆ ಅಂತ ಇಟ್ಬಿಡಿ. ನಿಮ್ಗೆ ಆಲ್ಮೋಸ್ಟ್ 15 to 20 minutes ಫ್ಯಾನ್ಗಳಿಗೆ ತುಂಬ ಚೆನ್ನಾಗಿ ಒಣಗೋಗುತ್ತೆ. ಚೆನ್ನಾಗಿ 2 hours ಒಣಗಾದ್ಮೇಲೆ ಒಂದು ಡೇನ
ಫುಲ್ಲು ವಾರ್ನಿಷ್ ಹಾಕಿ, ವಾರ್ನಿಷ್ ಆದಮೇಲೆ 1 ಡೇ ಫುಲ್ಲು ಒಣಗೋದಕ್ಕೆ ಅಂತ ಇಟ್ಬಿಡಿ. ತುಂಬ ಚೆನ್ನಾಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ನೀವೆಷ್ಟೇ ವಾಶ್ ಮಾಡಿದ್ರೂ ನಿಮಗೆ ಪೇಂಟ್ ಅನ್ನೋದು ಬೇಗ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇವನ್ ಎಷ್ಟು ಅಲಂಕಾರ ಮಾಡಿದ್ರೂ ನಿಮಗೆ ಅದು ವಾಶ್ ಮಾಡಿದ್ರು ಅಲಂಕಾರ ಮಾಡಿದ್ರೂ ನಿಮಗೆ ಪೇಂಟ್ ಅನ್ನೋದು ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ವಾರ್ನಿಷ್ ಹಾಕ್ದಿರಾನೆ ಹಬ್ಬದ ಹಿಂದಿನ ದಿನ ಪೇಂಟ್ ಮಾಡಿ ಇಟ್ಕೊಂಡು ಹಬ್ಬದ ದಿನ ವಾಶ್ ಮಾಡಿನೂ ಸಹ ನೀವು ಈ ಪೂಜೆ ಮಾಡ್ಬೋದು. ಅಷ್ಟು ಬೇಗ ಒಣಗೋಗುತ್ತೆ ನಿಮಗೆ ಈ ಪೇಂಟಿಂಗ್ ಮಾಡಿಕೊಂಡ್ರೆ. ತುಂಬ ಚೆನ್ನಾಗಿರುತ್ತೆ, ಹೊಸ ಲುಕ್ ಬಂದುಬಿಡತ್ತೆ. ನಿಮ್ಮ ಹತ್ರ ಇರೋಂತಹ ಮುಖವಾಡಕ್ಕೆ ಈ ರೀತಿಯಾಗಿರೋಂತಹ ಪೇಂಟಿಂಗ್ನ ಮಾಡಿಕೊಂಡ್ರೆ. ಈ ಪೇಂಟಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ನಮ್ಮ ಚಾನಲಿಂದ ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್. ಈಗ ನನಗೆ ಕಂಪ್ಲೀಟಾಗಿ ಆಗಿತ್ತು ವಿಡಿಯೋ, ಬಟ್ ನೋಸ್ ರಿಂಗ್ ಕಾಣಿಸ್ತಿರ್ಲಿಲ್ಲ, ಅದಕ್ಕೋಸ್ಕರ ಜಸ್ಟ್ 3 ಡಾಟ್ಸ್ನ ಇಟ್ಟೆ. ಝೂಮಲ್ಲಿಟ್ಟಾಗ ಕಾಣಿಸ್ತಿತ್ತು, ದೂರದಿಂದ ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ಕಂಪ್ಲೀಟಾಗಿ ಅದ್ರ ಮೇಲ್ಗಡೆ ರೆಡ್ ಕಲರಲ್ಲಿ ಡಾಟ್ಗಳನ್ನ ಇಟ್ಕೊಳ್ತಾ ಬಂದೆ. ಡಾಟ್ನ ಇಟ್ಕೊಂಡು ಗೋಲ್ಡ್ ಮೇಲೆ ರೆಡ್ ಕಲರ್ ಡಾಟ್ನ ಇಟ್ಟ ಮೇಲೆ ಮೂಗ್ಬೊಟ್ಟು ಹಾಕಿರೋ ಥರ ಸ್ವಲ್ಪ ಕಾಣಿಸ್ತು. ಈಗ ನೋಡಿ ಕಂಪ್ಲೀಟಾಗಿ ಪೇಂಟಿಂಗ್ ಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೀವು ನಿಮ್ಮ ಮನೆಯಲ್ಲಿರುವಂತಹ ವಿಗ್ರಹಕ್ಕೆ ಈ ರೀತಿಯಾಗಿ ಪೇಂಟ್ನ ಮಾಡ್ಕೊಳ್ತಾ ಬನ್ನಿ. ಮತ್ತು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಬೆಳ್ಳಿ ಮುಖವಾಡಕ್ಕೆ ಈ ರೀತಿಯಾಗಿ ಪೇಂಟಿಂಗ್ನ ಹೇಗೆ ಮಾಡೋದು ಅಂತ, ಅಂದರೆ ಅರಿಶಿಣದಲ್ಲಿ ಅಲಂಕಾರಗಳನ್ನ ಹೇಗೆ ಮಾಡೋದು, ಕಣ್ಣನ್ನೆಲ್ಲ ಬೆಳ್ಳಿ ಮುಖವಾಡಕ್ಕೆ ತಿದ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.